ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೀಗೆ ವಾಕಿಂಗ್ ಹೋಗ್ತಾ ಇದ್ದೆ. ಆವಾಗ ಸುಗಂಧರಾಜ ಹೂವು ತೋಟ ನೋಡಿದೆ. ಸುಗಂಧರಾಜ ಹೂವು ತೋಟ ನೋಡಿಬಿಟ್ಟು ಒಂದು ವೀಡಿಯೋ ಮಾಡಿ ವ್ಯೂವರ್ಸ್ಗೆ ನಿಮಗೆಲ್ಲ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಅರ್ಧ ಎಕರೆ ಇರಬೇಕು ಫ್ರೆಂಡ್ಸ್. ಫುಲ್ಲು ತೋಟಕ್ಕೆ ಹಾಕಿದ್ದಾರೆ. ಇವಾಗ ಹಬ್ಬ ಅಲ್ಲ ಫ್ರೆಂಡ್ಸ್, ಎಲ್ಲ ಕಡ್ಡಿ ಥರ ಕಿತ್ಕೊಂಡು ಹೋಗಿದ್ದಾರೆ. ಹಾಕಿದ್ರೆ ಒಳ್ಳೆ ರೇಟ್ ಇದೆ ಫ್ರೆಂಡ್ಸ್. ಹಬ್ಬಗಳ ಟೈಮಲ್ಲಿ ಒಂದು 10 ಕಡ್ಡಿ 300-400 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಆ ಥರ ಮಾರ್ತಾರೆ. ಡೆಕೋರೇಷನ್ಗೆ ಮಾತ್ರ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡೋದು. ಏನು ಕಷ್ಟ ಇಲ್ಲ ಫ್ರೆಂಡ್ಸ್. ಹಾಕಿ ಕಳೆ ಗಿಳೆ ತೆಗ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಅದನ್ನು ಬಿಟ್ಟರೆ ಇನ್ನೇನು ಅಷ್ಟೊಂದು ಕಷ್ಟ ಇರೋಲ್ಲ. ನೋಡಿ ಫ್ರೆಂಡ್ಸ್, ಒಳ್ಳೆ ಲಾಭ ಬರುತ್ತೆ ಫ್ರೆಂಡ್ಸ್ ಹಾಕ್ಕೊಂಡ್ರೆ. ಟ್ಯೂಬ್ ರೋಸ್ನ ಇದು ಡೆಕೋರೇಷನ್ ಮಾತ್ರ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಹಬ್ಬಗಳ ಟೈಮಲ್ಲಿ ಬೊಕ್ಕೆಗಳಿಗೆ ಆ ಥರ ಅದರಲ್ಲಿ ಮಾಡ್ಕೊತಾರೆ ಫ್ರೆಂಡ್ಸ್. ಇದರಲ್ಲಿ ಹೂವು ಇಲ್ಲ ಫ್ರೆಂಡ್ಸ್. ಅಕಸ್ಮಾತ್ ಇದ್ದರೆ ಒಂದು ತೋರಿಸ್ತೀನಿ. ಅವಾಗ ಇದ್ದರೆ ಹುಡುಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಕಾಣಿಸ್ತಾ ಇಲ್ಲ. ಇದ್ದರೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಗೊತ್ತಿಲ್ದಿರೋ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಆಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, 1 ಎಕರೆ ಫುಲ್ಲು ಅದೇ ಇದೆ ಫ್ರೆಂಡ್ಸ್. ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ. ನೀವು ಬೇಕಾದ್ರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಖಾಲಿ ಇರೋ ಜಾಗದಲ್ಲಿ ಹಾಕಿ ಬಿಟ್ಟರೆ ಅಷ್ಟೊಂದು ಕಷ್ಟ ಆಗೋಲ್ಲ ಫ್ರೆಂಡ್ಸ್. ಹಾಗೆ ಮುಂದಕ್ಕೆ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದೇ ಒಂದು ಹೂವು ಕಾಣಿಸ್ತಾ ಇದೆ. ಇನ್ನೆಲ್ಲೋ ಅಲ್ಲ, ಅದೊಂದೇ ಹೂವು ಫ್ರೆಂಡ್ಸ್. ಅಕಸ್ಮಾತ್ ಜಾಸ್ತಿ ಹೂವು ಬಿಟ್ಟಿದ್ದರೆ ಯಾವತ್ತಾದರೂ ಹೋಗಿ ನಿಮಗೋಸ್ಕರ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಳೆ ಎಲ್ಲ ಕಿತ್ತಿದ್ದಾರೆ. ನಾನು ಅದರೊಳಗಡೆ ಹೋಗಿ ನೋಡಿಕೊಂಡು ಹಾಗೆ ವೀಡಿಯೋ ಒಂದು ಮಾಡ್ಕೊಳ್ಳೋಣ ಅಂತ ಹೋದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನಾಗಿ ಇದೆ. ಕ್ಲೀನ್ ಮಾಡಿದ್ದಾನೆ. ನೋಡಿ, ಇಲ್ಲಿ ಗೆಡ್ಡೆ ಒಂದು ಸಿಕ್ತು ಫ್ರೆಂಡ್ಸ್. ಅದನ್ನು ತಗೊಂಡೋಗೋಣ ಅಂತ ಎತ್ಕೊಂಡೆ ಫ್ರೆಂಡ್ಸ್. ನೋಡಿ, ಈ ಥರ ಇರುತ್ತೆ ಟ್ಯೂಬ್ ರೋಸ್ ಗೆಡ್ಡೆ. ಅದನ್ನು ಎತ್ಕೊಂಡೋಗಿ ಉಣಿದ್ರೆ ಹೂವು ಬಿಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೂವು